ನಮಸ್ತೆ ಎಲ್ರಿಗೂ. ಇದು ಮೆಹಂದಿ ವ್ಲಾಗ್ ಆಗಿರುತ್ತೆ. ನನಗೆ ಇವತ್ತು ಮೆಹಂದಿ ಇದ್ದಿದ್ದು ನಿಂಬಳಗೇರಿಯಲ್ಲಿ. ಸೊ ಡೈರೆಕ್ಟ್ ಬಸ್ ಸಿಗಲಿಲ್ಲ, ಹಾಗಾಗಿ ಉಜ್ಜಿನಿಗೆ ಹೋದೆ. ಅಲ್ಲಿಂದ ನನ್ನನ್ನು ಪಿಕ್ ಮಾಡಿಕೊಂಡ್ರು. ಇನ್ನು ಇದೇ ಬ್ರೈಡ್ ಮನೆ. ಸೊ ನಿಂಬಳಗೇರಿಯಲ್ಲಿ ಇದು ಎಂಟ್ರೆನ್ಸ್ಗೆ ಬರುತ್ತೆ. ಸೊ ಅವ್ರದ್ದು ಎಲ್ಲ ಫಾರ್ಮಿಂಗ್ ಎಲ್ಲ ನೋಡಿ ತುಂಬ ಖುಷಿ ಆಯಿತು. ಮನೆ ವಾತಾವರಣ ಎಲ್ಲ ತುಂಬಾ ಚೆನ್ನಾಗಿತ್ತು. ಇನ್ನು ಸ್ಟಾರ್ಟ್ ಮಾಡಿಕೊಂಡೆ ನಾನು. ಸೊ ಹಾಗಾಗಿ ಇವರು ಕೂಡ ತುಂಬಾ ತಾಳ್ಮೆಯಿಂದ ಇದ್ದರು. ಮನೆಯೂ ಕೂಡ ತುಂಬ ನಿಶಬ್ದವಾಗಿತ್ತು. ನನಗೆ ಅವ್ರು ಏನು ಯಾವ ರೀತಿ ಹೇಳಿದ್ರು ಅದೇ ರೀತಿಯಾಗಿ ಡಿಸೈನ್ನ ಸೆಲೆಕ್ಟ್ ಮಾಡ್ಕೊಂಡು ಸೊ ಅದನ್ನು ನಾನು ಅವ್ರಿಗೆ ಕೈಗೆ ಹಾಕಲಿಕ್ಕೆ ಶುರು ಮಾಡಿಕೊಂಡೆ. ನೋಡ್ಬೋದು ನೀವು ಎಷ್ಟು ಮೊದಲನೇ ಹ್ಯಾಂಡು ಎಷ್ಟು ಬ್ಯೂಟಿಫುಲ್ ಆಗಿ ಬರ್ತಾ ಇದೆ ಅಂತ ಎಲ್ಲ ಹೇಳಿ. ಅಂದರೆ ಕರೆಕ್ಟಾಗಿ ಅವ್ರು ಏನು ಹೇಳಿದ್ರು ಅಂತಂದರೆ, ನಾನು ಇಲ್ಲಿ 4 ಸ್ಟೆಪ್ಪಾಗಿ ಹಾಕಿದ್ದೀನಿ. ಮೊದಲನೇದಾಗಿ ಕಮಲ್ದ ಹೂವಿಂದ ಸ್ಟಾರ್ಟ್ ಮಾಡಿ, ಆಮೇಲೆ ಆನೆ ಡಿಸೈನ್ ಬಂದಿದೆ, ಆಮೇಲೆ ತಬಲ, ಆಮೇಲೆ ಅದು ನಾಟ್, ಅದಾದಮೇಲೆ ನಾರ್ಮಲಾಗಿ ಆನೆ ಡಿಸೈನಿಂದ ಕವರ್ ಮಾಡಿದ್ದೀನಿ. ಸೊ ಇದು ಫ್ರಂಟ್ ಹ್ಯಾಂಡ್ ಮುಗ್ದಿತ್ತು. ಸ್ವಲ್ಪ ಫೋಟೋಸ್ ತೊಗೊಳ್ಳೋಣ ಅಂತೆಲ್ಲ ತೊಗೊಂಡ್ವಿ. ಇನ್ನು ಬ್ಯಾಕ್ ಹ್ಯಾಂಡ್ ಕೂಡ ಶುರು ಮಾಡಿಕೊಂಡೆ, ಯಾಕಂದರೆ ತಡ ಮಾಡೋದು ಬೇಡ, ಲೇಟ್ ಆಗಿಬಿಟ್ರೆ ಮತ್ತೆ ವಾಪಸ್ ಊರಿಗೆ ಹೋಗೋಕ್ಕಾಗಲ್ಲ ಅಂತ. ಇನ್ನು ಬ್ಯಾಕ್ ಹ್ಯಾಂಡಿಗೂ ಕೂಡ ಅವ್ರು ಏನು ಹೇಳ್ತಾರೋ ಅದೇ ರೀತಿಯಾಗಿ ಹಾಕ್ತಾ ಬಂದೆ. ಅವ್ರಿಗೆ ಫ್ರಂಟಲ್ಲಿ ಅಂದರೆ ಬ್ಯಾಕ್ ಹ್ಯಾಂಡ್ಗೆ ಅವರು ನೇಮ್ ಬೇಕಾಗಿತ್ತು, ಹಾಗಾಗಿ ನೇಮ್ನ ಬರೀರಿ ಅಂತ ಹೇಳಿದ್ರು. ಒಂದು ಸೈಡು ನೇಮ್ನ ಬರೆದೆ, ಇನ್ನೊಂದು ಸೈಡು ಅವ್ರದ್ದು ಇನ್ಶಿಲ್ನ ಹಾಕಿದೆ. ಸೊ ಅದೇ ರೀತಿಯಾಗಿ ಇಲ್ಲಿ ನೇಮ್ನ ಕೂಡ ಹಾಕಿದ್ದೀನಿ. ಹಾಕ್ಬಿಟ್ಟು ಕೆಲವೊಂದು ಫೋಟೋಸ್ನ ತಗೊಳ್ಳೋಣ ಅಂತ ನಿಂತ್ಕೊಂಡ್ವಿ. ಅಂದರೆ ಬೆರಳಿಗೆ ಹಚ್ಚಿರಲಿಲ್ಲ ಅಲ್ವಾ, ಹಾಗಾಗಿ ಅದನ್ನು ಕೂಡ ಫಿಲ್ ಮಾಡಿಕೊಂಡು ಆಮೇಲೆ ವಿಡಿಯೋ ತಗೊಂಡ್ರೆ ಚೆನ್ನಾಗಿ ಬರುತ್ತೆ ಅಂತೆಲ್ಲ ಹೇಳಿ ಬೆರಳಿಗೆ ಕೂಡ ಫಿಲ್ ಮಾಡಿ ಆಮೇಲೆ ಕೆಲವೊಂದು ವೀಡಿಯೋಸ್ನ ತಗೊಂಡ್ವಿ. ಸೊ ಅವ್ರಿಗೂ ಕೂಡ ಇದು ತುಂಬಾ ಬೇಕಾಗಿತ್ತು, ನನಗೂ ಕೂಡ. ಹಾಗೆ ನನಗೂ ಕೂಡ ಒಂದು ಮೆಮೊರಿ ಉಳಿಯುತ್ತೆ ಅಂತೇಳಿ ನಾನು ಕೂಡ ಒಂದೆರಡು ಕ್ಲಿಪ್ನ ತೊಗೊಂಡೆ. ಇನ್ನು ಇವರು ಇಬ್ಬರು ಅಕ್ಕ ತಂಗಿ ಅಂದ್ಕೊಂಡ್ರ, ಇಲ್ಲ ಕೆ ಮತ್ತು ನಾದಿನಿ. ಇವ್ರ ಬಾಂಡಿಂಗ್ ನೋಡಿ ನಂಗೆ ತುಂಬಾ ಖುಷಿ ಆಯಿತು. ಇನ್ನು ಫೈನಲಾಗಿ ಅವ್ರಿಗೆಲ್ಲರಿಗೂ ಮನೆಯಲ್ಲಿ ಬಾಯ್ ಹೇಳಿ ನಾನು ನಮ್ಮ ಊರಿಗೆ ವಾಪಸ್ ಹೊರಟೆ. ಕೊಟ್ಟೂರಿಗೆ ಟೈಮ್ ಬೇರೆ ಆಗ್ತಾಯಿತ್ತು. ಸೊ ಇನ್ನೂ ಟೈಮ್ ಮಾಡೋದು ಬೇಡ ಅಂತ ಸುತ್ತಮುತ್ತ ವಾತಾವರಣ ತುಂಬಾ ಕೂಲಾಗಿತ್ತು. ಅದನ್ನು ನೋಡಿಕೊಂಡು ವಾಪಸ್ ಹೊರಟೆ. ಆವಾಗಲೇ ಕರ್ಕೊಂಬಂದಿರೋ ತಮ್ಮನೇ ಇವಾಗಲೂ ಕರ್ಕೊಂಡು ಹೋಗ್ತಾ ಇದ್ದಾನೆ. ಸೊ ಹೋದ ತಕ್ಷಣವೇ ಅಲ್ಲಿ ಕುರಿಗಳು ಬರ್ತಾ ಇದ್ವು, ಎಲ್ಲೂ ನಾವೇ ಅಲ್ಲೆಲ್ಲೂ ನಾವೇ ಅಂತ. ಅವು ಕೂಡ ಎಲ್ಲೋದ್ರೂ ಅವರೇ ಕಾಣಿಸ್ತಾ ಇದ್ವು. ಸೊ ಅವ್ರನ್ನೆಲ್ಲರನ್ನೂ ನೋಡಿಕೊಂಡು ಅದನ್ನು ದಾಟ್ಕೊಂಡು ನಾನು ಬರೋ ಅಷ್ಟೊತ್ತಿಗೆ ಕತ್ಲಾಗ್ಬಿಟ್ಟಿತ್ತು ಕೊಟ್ಟೂರಿಗೆ. ಇನ್ನೂ ಹೇಳಬೇಕಾ, ಕತ್ಲಾಗಿದೆ. ನಮ್ಮ ಬಾಸ್ ಆಲ್ರೆಡಿ ನನಗೋಸ್ಕರ ವೆಯ್ಟ್ ಮಾಡ್ತಾಯಿದ್ರು. ಬಸ್ ಇಳಿದ ತಕ್ಷಣ ಸಿಕ್ಕರು. ತುಂಬಾ ಖುಷಿ ಆಯಿತು. ಇದಾಗಿತ್ತು ನಮ್ಮ ಇವತ್ತಿನ ದಿನ. ಮತ್ತೊಂದು ಸತಿ ಸಿಗ್ತೀನಿ ಇನ್ನೊಂದು ವಿಡಿಯೋದೊಂದಿಗೆ. ಧನ್ಯವಾದಗಳು.